2020 ಜೂನ್ 16 ಅವತ್ತಿನ ದಿವಸ ಕತ್ಲಾಗೋ ಟೈಮಲ್ಲಿ ಲಡಾಖ್ನ ಗಲ್ವಾನ್ ವ್ಯಾಲಿನಲ್ಲಿ ಇಂಡಿಯಾ ಮತ್ತೆ ಚೈನಾ ಆರ್ಮಿ ಜೊತೆ ಫೈಟ್ ಆಗುತ್ತೆ. ಈ ಫೈಟು ಮದ್ದು ಗುಂಡುಗಳಿಂದ ಆಗಲ್ಲ, ಮಿಸೈಲ್ಗಳಿಂದ ಆಗಲ್ಲ, ಜಸ್ಟ್ ಅಲ್ಲಿ ಬಿದ್ದಿರೋ ಕಲ್ಲು ಲಾಠಿ ಕೈಯಲ್ಲಿ ಹೊಡೆದಾಡ್ತಾರೆ. ಈ ಜಗಳದಲ್ಲಿ ನಮ್ಮ ಇಂಡಿಯಾದ 20 ಜನ ಸೋಲ್ಜರು ಪ್ರಾಣ ಕಳ್ಕೊಂತಾರೆ. ಇಡೀ ನಮ್ಮ ಇಂಡಿಯಾದಲ್ಲೇ ಈ ಸುದ್ದಿಯಿಂದ ಬೆಂಕಿ ಹತ್ಕೊಂಡಿರುತ್ತೆ. ಜನ ಗೌರ್ಮೆಂಟ್ ಮೇಲೆ ಮತ್ತೆ ಚೈನಾ ಮೇಲೆ ಬೆಂಕಿ ಕಾರ್ತಿರ್ತಾರೆ. ಅದೇ ಟೈಮಲ್ಲಿ ನಮ್ಮ ಗೌರ್ಮೆಂಟು ಒಂದು ಡಿಸಿಷನ್ ತಗೊಳುತ್ತೆ. ಈ ಡಿಸಿಷನ್ ಇಂದ ಯಾವುದೋ ಬಾರ್ಡರ್ ಸರಿ ಆಗ್ಲಿಲ್ಲ, ನಮ್ಮ ಇಂಡಿಯಾದ ಎಂಟೈರ್ ಎಕಾನಮಿನೇ ಚೇಂಜ್ ಆಗೋಗ್ಬಿಡುತ್ತೆ. ಕೇವಲ ಇದೊಂದೇ ಡಿಸಿಷನ್ ಇಂದ ಜಪಾನು ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ ಬಂದು 1,30,000 ಕೋಟಿ ಇನ್ವೆಸ್ಟ್ ಮಾಡುತ್ತೆ. ನಿಮಗೆ ಅನ್ನಿಸ್ತಾ ಇರುತ್ತೆ ಅಲ್ಲಿ ಯಾರೋ ಆರ್ಮಿ ಫೈಟ್ ಮಾಡೋಕ್ಕೂ ಜಪಾನ್ ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಏನ್ ಸಂಬಂಧ ಗುರು, ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ. ಆಕ್ಚುಲಿ ಇದೇ ರೀತಿ 400 ವರ್ಷದ ಹಿಂದೆ ಒಂದು ಕಂಪ್ನಿ ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆ ಕಂಪ್ನಿ ಸ್ವಲ್ಪ ದಿವಸದಲ್ಲೇನೆ ನಮ್ಮ ಎಂಟೈರ್ ಇಂಡಿಯಾನೇ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಪ್ಯಾಟ್ರನ್ನು ಇವಾಗ ರಿಪೀಟ್ ಆಗ್ತಾ ಇದೆ. ಹಾಗಿದ್ರೆ ಈ 400 ವರ್ಷದಿಂದ ಏನ್ ಮಾಡಿದ್ರಲ್ಲ ಅದು ಮತ್ತೆ ವಾಪಸ್ ಬರುತ್ತಾ? ಜಪಾನ್ ಇನ್ವೆಸ್ಟ್ ಮಾಡ್ತಿರೋದಕ್ಕೂ ನಮ್ಮ ಗೌರ್ಮೆಂಟ್ ಚೈನಾ ಮೇಲೆ ಆಕ್ಷನ್ ತಗೊಳೋದಕ್ಕೂ ಏನ್ ಸಂಬಂಧ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇದನ್ನ ಯಾವ ನ್ಯೂಸ್ ಚಾನಲ್ ಕೂಡ ಸಮೇತ ಹೇಳಲ್ಲ, ಯಾಕಂದ್ರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ.